ಇವತ್ತೊಂದು ನಾನು ನೆಟ್ ಕ್ಲಾತ್ ಬ್ಲೌಸ್ನ ಸ್ಟಿಚಿಂಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನು ಅವಾಗಲೇ ಹೇಳಿರೋ ಥರ ನಾನಿವತ್ತು ನಿಮಗೆ ಒಂದು ನೆಟ್ ಕ್ಲಾತು ಬ್ಲೌಸ್ನ ಬೋ ಡಿಸೈನ್ನ ಇಟ್ಟು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನೆಟ್ ಕ್ಲಾತ್ ಬ್ಲೌಸು ಸ್ಟಿಚ್ ಮಾಡೋದು ಇಷ್ಟು ಈಸಿ ಅಂತ ನಾನು ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಸೇಮ್ ನಾನು ನಾರ್ಮಲ್ ಕಟ್ಟಿಂಗ್ನೇ ಮಾಡ್ಕೊಂಡಿದ್ದೀನಿ. ಅಂದರೆ ಡಾಟ್ಸ್ ಇಟ್ಬಿಟ್ಟು ಮಾಡ್ಕೊತೀವಲ್ವಾ ಕಟ್ಟಿಂಗ್, ಆ ಥರನೇ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಿನ್ಸಸ್ ಕಟ್ಟು ಆ ಥರ ಏನು ಇಟ್ಟಿಲ್ಲ. ಅವ್ರು ಹೇಳಿರೋ ಥರ, ಅಂದರೆ ಇವಾಗ ನಮಗೆ ಕಸ್ಟಮರ್ ಯಾವ ಥರ ಹೇಳ್ತಾರೆ ಆ ಥರ ನಾವು ಇಡಬೇಕಲ್ವಾ. ಹಾಗಾಗಿ ನಾನಿಲ್ಲಿ ಕ್ರಾಸ್ ಪಟ್ಟಿನ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ನೆಟ್ ಕ್ಲಾತ್ ಬ್ಲೌಸು ಆ ಥರ ಹೇಳ್ಕೊಳುತ್ತೆ, ಈ ಥರ ಹೇಳ್ಕೊಳುತ್ತೆ ಅಂತಾರೆ. ಇನ್ನೊಂದೇನು ಗೊತ್ತಾ, ನಾವು ನೆಟ್ ಕ್ಲಾತ್ ಬ್ಲೌಸನ್ನ ಸ್ಟಿಚ್ ಮಾಡುವಾಗ ನಾವು ಒಂದು ಚೂರು ಕೂಡ ನಾವು ನೆಟ್ ಕ್ಲಾತ್ನ ಎಳಿಬಾರ್ದು. ನೀವು ಸ್ವಲ್ಪ ಟೈಟಾಗಿ ಎಳೆದ್ರೆ ಅದು ಜಾಸ್ತಿ ಎಕ್ಸ್ಪೆಂಡ್ ಆಗಿಬಿಡುತ್ತೆ ನೆಟ್ ಕ್ಲಾತು. ಹಂಗಾಗಿ ಅದನ್ನು ಎಳೆಯೋಕ್ಕೆ ಹೋಗಬಾರ್ದು. ನೀವು ಲೈನಿಂಗ್ ಮೇಲೆ ಡಿಪೆಂಡ್ ಆಗಬೇಕು. ನೀವು ಸ್ಟಿಚ್ ಮಾಡುವಾಗಲೂ ಅಷ್ಟೇ, ನೀವು ಲೈನಿಂಗ್ನ ಗ್ರಿಪ್ಪಾಗಿ ತೊಗೊಂಡ್ರೆ ನಿಮಗೆ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಮತ್ತು ನೆಟ್ ಕ್ಲಾತ್ ಇರುತ್ತಲ್ವ, ಅದು ಎಳ್ಕೊಂಡಾಗೆ ಅನಿಸಲ್ಲ. ಇವಾಗ ನೋಡಿ, ನೀವೇ ಎಷ್ಟು ಈಸಿಯಾಗಿ ನಾನು ಸ್ಟಿಚ್ ಮಾಡಿಕೊಂಡೆ ಅಂತ ನೋಡಿದ್ರಲ್ವ. ಹಂಗಾಗಿ ಈ ಥರ ನೀವು ಸ್ಟಿಚ್ನ ಮಾಡ್ಕೊಳ್ಬೇಕು. ಮತ್ತು ಇವಾಗ ಎಕ್ಸ್ಟ್ರಾಸ್ ಬಂದಿದೆಯಲ್ವ, ಅದೆಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಬ್ಲೌಸು ಸ್ಟಿಚ್ ಮಾಡೋದು ಯಾವ ಥರ ಅಂದರೆ, ಫಸ್ಟು ನಾನು ಎಲ್ಲ ನಾನೇನು ಕಟ್ ಮಾಡ್ಕೊಂಡಿರ್ತೀನಲ್ವ, ಕ್ರಾಸ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಅದೆಲ್ಲನೂ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತೀನಿ. ರೆಡಿ ಮಾಡಿಕೊಂಡು ಒಂದು ಸಲ ಜಾಯಿನ್ನ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ. ಹಂಗಾಗಿ ನಾನಿಲ್ಲಿ ಜಾಸ್ತಿ ಏನು ಎಲ್ಲದ್ರ ಮೇಲೂ ಫೋಕಸ್ ಮಾಡ್ತಾ ಇಲ್ಲ. ಆದಷ್ಟು ನಾನಿಲ್ಲಿ ಬೋ ಡಿಸೈನ್ ಇದ್ದೀನಿ ಬ್ಯಾಕ್ ಸೈಡು. ಮತ್ತು ಅದ್ರ ಜೊತೆ ಇದನ್ನು ಶೇರ್ನ ಮಾಡ್ಕೊಳ್ಳೋಣ, ಫುಲ್ ಬ್ಲೌಸ್ ಸ್ಟಿಚಿಂಗ್ ಟ್ಯುಟೋರಿಯಲ್ ತೋರಿಸೋಣ ಅಂತ ನಾನು ತೋರಿಸಿದೆ. ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಮಾಡಬೇಕು ಒಂದೇ ವಿಡಿಯೋನಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ನನಗೆ ನಿಮ್ಮ ಪ್ರೋತ್ಸಾಹ ಇವಾಗ ನನ್ನ ಮಾನಿಟೈಸೇಷನ್ ಆನ್ ಮಾಡಿದ್ಮೇಲೆ ನನಗೆ ತುಂಬಾ ಬೇಕಾಗಿದೆ. ಇವಾಗ ನನಗೆ ಮುಂಚೆನೂ ಬೇಕಾಗಿತ್ತು, ಬಟ್ ಅವಾಗ ಸಿಕ್ಕಿದಷ್ಟು ಸಪೋರ್ಟು ನನಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಸಿಗ್ತಾ ಇಲ್ಲ. ಹಾಗಾಗಿ ಆದಷ್ಟು ನೀವು ನಮ್ಮ ವಿಡಿಯೋನ ಫುಲ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋ ಶೇರ್ ಮಾಡೋದು ಕೂಡ ಮರಿಬೇಡಿ. ನೀವು ಬೇಕು ಅಂದರೆ ನನ್ನ ಫೇಸ್ಬುಕ್ ಪೇಜಲ್ಲೂ ಕೂಡ ಫಾಲೋ ಮಾಡ್ಬೋದು. ನನ್ನ ಫೇಸ್ಬುಕ್ ಪೇಜು ಸುಮಾ ಹಾಲಿವನ್ ಕನ್ನಡ ಅಂದನೇ ಅದರಲ್ಲೂ ಇದೆ. ನೀವು ಸರ್ಚ್ ಮಾಡಿದ್ರೆ ಕೂಡ ನನ್ನ ಫೇಸ್ಬುಕ್ಕು ಐ ಡಿ ಅಲ್ಲೂ ಸಿಗುತ್ತೆ, ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಂಗಾಗಿ ನಾನು ಆದಷ್ಟು ಎಲ್ಲ ವೀಡಿಯೋಸು ನಿಮಗೆ ಯೂಸ್ ಆಗೋಂಥದ್ದೇ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಕಲಿತಿರೋರ್ಗಂತೂ ತುಂಬಾ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಆದಷ್ಟು ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್. ನಾವು ಸ್ವಲ್ಪ ತುಂಬಾ ಕಷ್ಟಪಡ್ತಾ ಇದ್ದೀವಿ ವೀಡಿಯೋಸ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ, ಅದು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ. ಹಂಗಾಗಿ ಇದರಲ್ಲಿ ಸ್ವಲ್ಪ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಫ್ರಂಟ್ ಪಾರ್ಟನ್ನು ತುಂಬ ವಿಡಿಯೋನಲ್ಲಿ ತೋರಿಸಿದ್ದೀನಲ್ವ, ಹಂಗಾಗಿ ವಿಡಿಯೋ ಮಾಡ್ತಾನೆ ಇದನ್ನು ಕೂಡ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇವಾಗ ನಾನು ಟಕ್ಸ್ ಹಿಡಿತಾ ಇದ್ದೀನಿ. ಇಲ್ಲಿ ನೀವು 3 ಟಕ್ಸು ನನ್ನ ಬ್ಲೌಸಲ್ಲಿ ಆಲ್ಮೋಸ್ಟ್ ನಾನು 4th ಟಕ್ಸ್ ಇಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು 3 ಟಕ್ಸೇ ನಾನು ಇಡೋದು. ಆವಾಗ ನನಗೆ ತುಂಬಾ ಕಂಫರ್ಟಬಲ್. ನಾನು ಇವಾಗಿಂದಲ್ಲ, ನಾನು ಟೈಲರಿಂಗ್ ಕಲ್ತಾಗಿಂದನೂ ನಾನು 3 ಟಕ್ಸ್ ಬ್ಲೌಸ್ನೇ ನಾನು ಸ್ಟಿಚ್ ಮಾಡೋದು. ಏನಾದರೂ ಅವರು ಬೇಕು ಅಂದರೆ ಮಾತ್ರ ಅಲ್ಲಿ 4th ಟಕ್ಸ್ ಬರುತ್ತೆ. ಯಾಕೆಂದರೆ ಅವ್ರು ಕಸ್ಟಮರ್ ಹೇಳಿರೋ ಥರನೇ ನಾವು ಸ್ಟಿಚ್ ಮಾಡಬೇಕಾಗತ್ತಲ್ವ. ಇವಾಗ ನೋಡಿ, 2 ಲೇಯರು ಅಂದರೆ ಒಂದು ನೆಟ್ ಕ್ಲಾತ್, ಒಂದು ಲೈನಿಂಗ್ ಕ್ಲಾತ್, ಎರಡೂ ನಾನು ಫಸ್ಟ್ 2 ಲೇಯರು, ನೀವು ಯಾವ ಬ್ಲೌಸಿಗಾದ್ರೂ ಅಷ್ಟೇ 2 ಲೇಯರು ನಿಮಗೆ ಫ್ರಂಟ್ ಪಾರ್ಟಿಗೆ ಬರೋ ಥರ ನೀವು ಸ್ಟಿಚ್ನ ಮಾಡ್ಕೋಬೇಕು.
ಒಂದು ಪಾರ್ಟ್ ಮಾತ್ರ ಬ್ಯಾಕಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಒಪಿನಿಯನ್ನು, ನೀವು ಓವರ್ಲಾಕ್ ಅಂದರೆ ಡೈರೆಕ್ಟ್ ನೀವು ಕ್ರಾಸ್ ಪಟ್ಟಿನ ಸ್ಟಿಚ್ ಮಾಡ್ತೀರಲ್ಲ, ಅದಕ್ಕಿಂತ ಈ ಥರ ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ನೀವು ಮಾಡಿದ್ರೆ, ಓವರ್ಲಾಕ್ ಮಾಡಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನೀವು ಹಂಗೆ ಬಿಡೋಕೆ ಹೋಗ್ತೀನಿ ಅಂದರೆ ಅದು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಬ್ಲೌಸು ಅಂದಮೇಲೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು. ಆವಾಗಲೇ ಅದಕ್ಕೆ ಒಂಥರ ಲುಕ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವಾಗ ನೋಡಿ, ನಾನು ಮತ್ತೆ ಇನ್ನೊಂದು ಫೋಲ್ಡಲ್ಲಿ ತೊಗೊಂಡು ನೀಟಾಗಿ ಒಳಗಡೆ ಬಾಡಿ ಪೀಸ್ನ ಒಳಗಡೆ ಇಟ್ಟು ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನಾನು ತೋರಿಸ್ತೀನಿ ನೋಡಿ, ಈ ಥರ ಫಿನಿಶಿಂಗು ಬರುತ್ತೆ. ನಿಮಗೆ ಕಮೆಂಟ್ ಮಾಡಿ ಬೇಕಾದರೆ ನಿಮ್ಗೆ ಯಾವ ಥರ ಬ್ಲೌಸ್ಗಳು ಕಟಿಂಗ್ ಬೇಕು, ಸ್ಟಿಚಿಂಗ್ ಬೇಕು, ಇಲ್ಲ ಡಿಸೈನ್ಸ್ ಬೇಕು, ಯಾವ ಥರ ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋನಲ್ಲಿ ನಾನು ಅವ್ರು ಕಮೆಂಟ್ ಮಾಡಿರೋ ಥರನೇ ನಾನು ವಿಡಿಯೋಸ ಮಾಡಿ ಹಾಕಿದ್ದೀನಿ. ಹಂಗಾಗಿ ಆದಷ್ಟು ನಿಮ್ಮ ಸಪೋರ್ಟ್ ನನಗಿರಲಿ ಫ್ರೆಂಡ್ಸ್. ಇವಾಗ ನೋಡಿ, ನಾನಿಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು ಉಕ್ಸ್ ಪಟ್ಟಿ ಕೆಲವೊಬ್ಬರು ಕೆಲವೊಂದು ರೀತಿ ಸ್ಟಿಚ್ ಮಾಡ್ತಾರೆ. ನಾನು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದು ಇದೇ ಥರ. ಒಬ್ಬರು ಸಿಂಗಲ್ಲಾಗಿ ಸ್ಟಿಚ್ ಮಾಡಿ ಆಮೇಲೆ ಡಬಲಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆ ಥರ ಮಾಡ್ತಾರೆ. ಬಟ್ ನಾನು ಡಬಲಲ್ಲೇ ಫಸ್ಟೇ ನಾನು ಡಬಲಲ್ಲಿ ತೊಗೊಬಿಡ್ತೀನಿ ನೋಡಿ. ಇವಾಗ ಒಂದು ಪಾರ್ಟು ರೆಡಿ ಆಯಿತು. ಈಗ 2 ಪಾರ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ನಿಮಗೂ ಬೋರ್ ಅನಿಸುತ್ತಲ್ವ, ಹಂಗಾಗಿ ಇಲ್ಲಿ ನೋಡಿ ನಾನು ವಿ ಶೇಪು ಅಂದರೆ ನಾನು ಈ ರೀತಿ ಸ್ವಲ್ಪ ರೌಂಡು ವಿ ಶೇಪನಲ್ಲಿ ಈ ಡಿಸೈನ್ ಇಟ್ಕೊಂಡಿದ್ದೀನಿ. ಅವರು ಹೇಳಿದ್ದು ವಿ ಶೇಪ್ ಹೇಳಿದರು. ನಾನು ಬ್ರಾಡು ಸ್ವಲ್ಪ ಕಡಿಮೆ ಆಗುತ್ತೆ, ಅಗಲ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ನಾನು ಈ ಥರ ರೌಂಡು ವಿ ಶೇಪ್ನ ಇಟ್ಕೊಂಡಿದ್ದೀನಿ. ಇವಾಗ ನೆಟ್ ಕ್ಲಾತ್ ನೋಡಿ, ಈ ಥರ ಡಿಸೈನ್ ಬಂದಿದೆ. ಒಂದು ಬುಟ್ಟ ಫ್ಲವರ್ ಥರ ಈ ಥರ ಬುಟ್ಟ ಬಂದಿತ್ತು. ಹಂಗಾಗಿ ಅದನ್ನು ನಾನು ಬ್ಯಾಕ್ ಸೈಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬ್ಯಾಕ್ ಸೈಡು ಇಟ್ಟಿದ್ದೀನಿ. ಈ ಥರ ನೆಟ್ ಕ್ಲಾತಿಗೆ ಆದಷ್ಟು ನೀವು ಸ್ವಲ್ಪ ಥಿಕ್ನೆಸ್ ಇರೋ ಅಂಥ ಲೈನಿಂಗ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಥಿಕ್ನೆಸ್ ಹಾಕಿದ್ದೀನಿ, ಬಟ್ ಆದರೂ ಅದು ತೆಳುವು ಅಂತಲೇ ಅನ್ನಿಸ್ತಾ ಇದೆ. ಇವಾಗ ನೋಡಿ, ನಾನಿಲ್ಲಿ ವಿ ಶೇಪ್ನ ನಾನು ನೀಟಾಗಿ ಒಂದು ಪಲ್ಟಾಯಿಸ್ಕೊಳ್ಳೋದು ಅಂತಾರಲ್ವ, ಅದೇ ಥರ ನಾನು ಪಲ್ಟಾಯಿಸ್ಕೊಳ್ತಾ ಇದ್ದೀನಿ ಇದನ್ನ. ಯಾಕೆ ಅಂದರೆ ನೀವು ನೋಡಿರಿ, ಈ ಥರ ಪಲ್ಟಾಯಿಸ್ಕೊಳ್ಳೋದ್ರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಎಮ್ಮಿಂಗ್ ಮಾಡಬೇಕು, ಪೈಪಿಂಗ್ ಮಾಡಬೇಕು, ಅವೆಲ್ಲ ಕೆಲಸ ಹಿಡಿಯುತ್ತಲ್ವ. ಅಂದರೆ ಈಗ ಸ್ಟಿಚಿಂಗ್ ಮಾಡ್ತಾ ಇರೋದ್ರಲ್ಲೂ ಅಲ್ಲಿ ಕೆಲಸ ಬರುತ್ತೆ ನಮಗೆ. ಹಂಗಾಗಿ ನೋಡಿ, ಇವಾಗ ನಾನು ಈ ವಿ ಶೇಪ್ನೆ ಮತ್ತು ಹೆಡ್ಜು ಕೂಡ ನಾನು ಇಲ್ಲಿ ಸ್ಟಿಚ್ಚನ್ನ ಮಾಡ್ಕೊಳ್ತೀನಿ. ಸೇಮ್ ನಾವು ಏನು 1/2 ಇಂಚು ಮಾರ್ಜಿನ ಬಿಟ್ಟಿದ್ದೀವಲ್ವ, ಆ ಮಾರ್ಜಿನಿಗೆ ಕರೆಕ್ಟಾಗಿ ನಾನಿಲ್ಲಿ ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಡು, ಅದು ಎಕ್ಸ್ಟ್ರಾ ಬರುತ್ತಲ್ಲ, ಈ ಥರ ಕಚ್ಚೆನ ಕಟ್ ಮಾಡ್ಕೊಂಬಿಡಿ. ಯಾಕೆ ಅಂದರೆ ಇದು ನೆಟ್ ಕ್ಲಾತ್ ಹಾಕಿರೋದ್ರಿಂದ ಟರ್ನು ಮಾಡಿದಾಗ ಒಳಗಡೆಯಿಂದ ಕಚ್ಚೆ ಕಾಣಿಸುತ್ತೆ. ಹಂಗಾಗಿ ನೀವು ನೀಟಾಗಿ ಟ್ರಿಮ್ನ ಮಾಡ್ಕೊಂಬಿಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಈ ಥರ ಬಂದಿದೆ. ಈ ಥರ ಶೇಪ್ ಇಟ್ಬಿಟ್ಟು ನೀವು ಬೋ ಇಟ್ಟರೆ ಮತ್ತು ವೆರಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನಾನಿಲ್ಲೊಂದು ದೊಡ್ಡ ಎಡವಟ್ಟು ಕೂಡ ಮಾಡಿಬಿಟ್ಟಿದ್ದೀನಿ. ಅದೇನು ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಯಾಕೆಂದರೆ ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಬೇಕಲ್ವ, ನಾನೇನು ಇದರಲ್ಲಿ ಎಡವಟ್ಟು ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗಬೇಕಲ್ವ. ಹಾಗಾಗಿ ನೀವು ನೋಡಿ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಟರ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೇಕಾದರೆ ಎಡ್ಜ್ ಸ್ಟಿಚ್ ನಿಮಗೆ ಸರಿಯಾಗಲ್ಲ, ನಮಗೆ ನೆಟ್ ಕ್ಲಾತ್ ಅದೆರಡು ಸೇರಿಸಿ ನಿಮ್ಗೆ ಹಾಕೋಕ್ಕಾಗಲ್ಲ ಅಂದರೆ ನೀವು ಒಂದು ಬೆರಳು ಸಹಾಯದಿಂದ ಗೀಚ್ಕೊಳ್ಳಿ, ಅಥವಾ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನೋಡಿ, ನಾನು ಏನು ಗೀಚ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಮತ್ತು ನಿಮಗೆ ಈ ಥರ ಸ್ಟಿಚ್ ಹಾಕೊಳ್ಳೋಣ. ಮತ್ತು ನಿಮಗೆ ನೆಟ್ ಕ್ಲಾತ್ನ ಇದು ಬರಬೇಕು, ಏನಾದರೂ ನೀವು ಆರಾಮಾಗಿ ಸ್ಟಿಚ್ ಮಾಡಬೇಕು ಬಿಗಿನರ್ಸ್ಗಳು ಅಂದರೆ ನೀವು ಖಂಡಿತ ನಾನು ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಆ ಟ್ರಿಕ್ಸ್ ನೆಕ್ಸ್ಟ್ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹೇಳ್ಕೊಡ್ತೀನಿ ನಾನು ನಿಮಗೆ. ಅದನ್ನು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಒಂದು ಚೂರು ಕೂಡ ಎಲ್ಲೂ ಕೂಡ ರಿಂಕಲ್ ಬರೋದಾಗಲಿ, ಸುಕ್ ಬರೋದಾಗಲಿ ಏನೂ ಆಗಲ್ಲ. ಅಂದರೆ ನಾನು ಹೇಳ್ತಾ ಇರೋದು ನೆಟ್ ಕ್ಲಾತು ಸಾಫ್ಟಾಗಿರುತ್ತಲ್ವ, ಹಂಗಾಗಿ ಅದು ಆ ಟ್ರಿಕ್ನ ನೀವು ಯೂಸ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ನನಗೆ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕೆ ಯಾಕೋ ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್ ನನಗೆ. ಯಾಕೆಂದರೆ ವ್ಯೂಸು ಫುಲ್ಲು ಡೌನ್ ಆಗಿದೆ. ನಂಗೆ ಬರ್ತಿದ್ದೇ ಕಡಿಮೆ ವ್ಯೂಸು, ಅದರಲ್ಲಿ ಫುಲ್ಲು ಡೌನ್ ಆಗಿದೆ ಅಂದರೆ ನಮಗೂ ಕೂಡ ಬೇಜಾರಾಗುತ್ತಲ್ವ. ಯಾವ ವೀಡಿಯೋ ಮಾಡಿದ್ರೂ ವೈರಲ್ಲೇ ಆಗಲ್ವಲ್ಲಪ್ಪ ಅನ್ನೋ ಥರ
ಆದ್ರೂ ಏನೋ ಒಂದು ಹೋಪ್ಸು, ನಾವು ಕಷ್ಟಪಟ್ಟು ಮಾಡಿದ್ದೀವಿ, ಬಿಡಬಾರ್ದು ಅನ್ನೋದೊಂದು ಹಠ. ಆ ಥರ ನಾನು ಹಾಕಬೇಕು ಅಂತ ಒಂದು ದಿವಸ ಬೇಜಾರಾಗುತ್ತೆ, 2 ದಿವಸ ಬೇಜಾರಾಗುತ್ತೆ, 3ನೇ ದಿವಸ ಇಲ್ಲಪ್ಪ ನಾನು ವೀಡಿಯೋ ಕಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ವೀಡಿಯೋ ಹಾಕಲೇಬೇಕು, ಅದು 1 ವ್ಯೂವಾರು ಬರಲಿ 10 ವ್ಯೂವಾರು ಬರಲಿ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಈ ವಿಡಿಯೋ ನಾನು ಆಲ್ರೆಡಿ 2 ಡೇಸ್ ಹಿಂದೆಯೇ ಹಾಕಬೇಕಿತ್ತು. ಯಾಕೋ ಸ್ವಲ್ಪ ಬೇಜಾರಾಯಿತು, ಎಷ್ಟು ಯಾವ ವೀಡಿಯೋಸ್ ಹಾಕಿದ್ರೂ ವ್ಯೂಸ್ ಬರಲ್ಲ ಅಂತ, ಹಂಗಾಗಿ ಹಾಕಲಿಲ್ಲ. ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ಷಮೆ ಇರಲಿ ನಿಮಗೆ. ಇನ್ನೇನು ಮಾಡೋದು ಫ್ರೆಂಡ್ಸ್, ಯಾವ ಥರ ವಿಡಿಯೋ ಹಾಕಿದ್ರೂ ಸರಿ ಹೋಗಲ್ಲ. ಇವಾಗ ಥ್ರೆಡ್ ವರ್ಕ್ ಬೇರೆ ಕಲಿತಾ ಇದ್ದೀನಿ ನಾನು. ಥ್ರೆಡ್ ವರ್ಕ್ ಕಲ್ತಾದ್ಮೇಲೆ ನಾನು ಯಾವ ಥರ ಡಿಸೈನ್ಸ್ ಹಾಕ್ತೀನಿ ಅನ್ನೋದು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಮತ್ತು ನಾನು ಯಾವ ಥರ ಎಲ್ಲ ಕಲಿತೆ, ನನಗೆ ಯಾರು ಆನ್ಲೈನ್ ಕ್ಲಾಸ್ ಕೊಟ್ಟ ಗುರುಗಳು ಅನ್ನೋದು ಕೂಡ ನಾನು ನಿಮಗೆ ಅವರ ಪರ್ಮಿಷನ್ ತಗೊಂಡು ನಾನು ವೀಡಿಯೋನ ಮಾಡ್ತೀನಿ. ಈಗ ಒಬ್ಬರನ್ನ ವೀಡಿಯೋನಲ್ಲಿ ಹೇಳಬೇಕು, ಒಬ್ಬರನ್ನ ತೋರಿಸ್ಬೇಕು ಅಂದರೆ ಅವ್ರ ಪರ್ಮಿಷನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ. ಖಂಡಿತ ನಾನು ಅವ್ರ ಜೊತೆ ಅಥವಾ ವಿಡಿಯೋ ಕಾಲ್ ಮಾಡಿ ಮಾತಾಡುವಾಗಾದರೂ ನಾನು ವಿಡಿಯೋ ಮಾಡ್ಕೊತೀನಿ, ಅಥವಾ ನೋಡೋಣ. ಆದರೆ ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ, ನೋಡೋಣ. ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ ನಾನು ಫ್ರಂಟ್ ಟು ಬ್ಯಾಕ್ 2 ರೆಡಿ ಮಾಡ್ಕೊಂಡಾಯಿತು. ಈಗ ಏನು ಶೋಲ್ಡರ್ ಜಾಯಿಂಟ್ ಯಾವ ಮಾಡಬೇಕು, ನೀವೇನು 1/2 ಅವರ್ ಸ್ಟಿಚ್ಚಲ್ಲೇ ಒಳಗಡೆನೇ ಹಾಕಬೇಕು. ನೀವು ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಜಾಸ್ತಿ ತೊಗೊಂಡ್ರೆ ನಿಮಗೆ ಫ್ರಂಟ್ ಡೀಪು ಸ್ವಲ್ಪ ಮೇಲೆ ಬರೋದು ಆ ಥರ ಎಲ್ಲ ಆಗ್ಬಿಡುತ್ತೆ. ನನ್ನ ಮಗ ಇಲ್ಲೇ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಆದರೂ ನಾನು ಸ್ಟಿಚ್ ಮಾಡುವಾಗೆಲ್ಲ, ಸ್ವಲ್ಪ ಕಟಿಂಗ್ ಮಾಡುವಾಗೆಲ್ಲ ಅವನು ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾನೆ ಅಂತ ಹೇಳ್ಬೋದು. ಹಂಗಾಗಿ ಇವಾಗ ನೋಡಿ, ಶೋಲ್ಡರ್ ಜಾಯಿಂಟ್ ಆಯಿತು. ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಅಟ್ಯಾಚ್ನ ಮಾಡ್ಕೋಬೇಕು. ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಸ್ಲೀವ್ ಅಟ್ಯಾಚ್ ಮಾಡೋದು ಅಂತ. ಇವಾಗ ನೋಡಿ, ನಾನು ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ನಾನು ನಿಮಗೆ ತೋರ್ಸೋಕ್ಕಷ್ಟೇ ಇಲ್ಲಿ ಪೇಪರ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಆ್ಯಂಡ್ ಫುಲ್ ಬೇಕು ಅಂದರೆ ನಿಮಗೆ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ಥರ ಪೇಪರ್ ಹಾಕಿ ನೀವು ಸ್ಲೀವ್ಸ್ನ ನೀಟಾಗಿ ಔಟ್ಲೈನ್ನ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಕರೆಕ್ಟಾಗಿ ನಿಮಗೆ ಬರುತ್ತೆ. ನಾನು ನೋಡಿ ಪೇಪರ್ ಹಾಕಿನೂ ತೋರಿಸ್ತಾ ಇದ್ದೀನಿ, ಆಮೇಲೆ ಪೇಪರ್ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಯಾಕೆ ನನಗೆ ಕಂಫರ್ಟಬಲ್ ಆಗಿದೆ. ಸ್ಲೀವ್ಸು ನಾನೇನು ಆ ಥರ ಎಳೆಯಲ್ಲ, ಸೊ ಫ್ರೀಯಾಗಿ ಬಿಟ್ಬಿಟ್ಟು ಸ್ಟಿಚ್ ಮಾಡಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಪೇಪರ್ನ ಕಿತ್ತಾಕಿದ್ರೆ ಆಯಿತು. ಬಟ್ ನನಗೇನು ಆ ಥರದ್ದು ಪ್ರಾಬ್ಲಮ್ ಇಲ್ಲ, ಹಂಗಾಗಿ ನಾನು ಇದೇ ಥರ ಹಾಕಿ ತೋರಿಸ್ತಾ ಇದ್ದೀನಿ. ಡೈರೆಕ್ಟೇ ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಈಗ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ಥರ ನಾನು ತೋರಿಸ್ದೆ ಅಷ್ಟೇ ಪೇಪರು. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಆ ಥರ ಫಾಲೋ ಮಾಡ್ಬೋದು. ಆವಾಗ ನಿಮಗೆಲ್ಲೂ ಕೂಡ ಲೂಸು ಮತ್ತು ಎಳ್ಕೊಂಡಂಗೆ ಆಗೋದು ಆ ಥರ ಆಗೋಲ್ಲ. ನೋಡಿ, ಇಲ್ಲಿ ಸ್ಲೀವ್ಸು ಜಾಯಿಂಟ್ ಆಯಿತು, ಮತ್ತು ಈ ಕಡೆ ಸ್ಲೀವ್ಸ್ನು ನಾನು ಅದೇ ಥರ ಸ್ಟಿಚ್ನ ಮಾಡ್ಕೊಳ್ತೀನಿ. ಇಲ್ಲಿ ನೆಟ್ ಕ್ಲಾತ್ ಆಗಿರೋದ್ರಿಂದ ಅದು ನಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು, ಮತ್ತು ಅವರು ಕಸ್ಟಮರ್ ಅಂತೂ ತುಂಬಾ ಹ್ಯಾಪಿ ಆಗಿದ್ರು ಅಂತ ಕೂಡ ಹೇಳ್ಬೋದು. ನಮಗೆ ಬೇಕಾಗಿರೋದು ಅಷ್ಟೇ ಅಲ್ವಾ ಫ್ರೆಂಡ್ಸ್, ದುಡ್ಡು ಇವಾಗಿರುತ್ತೆ ಹೋಗುತ್ತೆ. ನಮ್ಮ ಕಲೆಗೆ ಬೆಲೆ ಕೊಟ್ಟಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಟೈಲರ್ ಅಂದಮೇಲೆ ಕೆಲವೊಂದು ತಪ್ಪು ಮಾಡೇ ಮಾಡ್ತಾರೆ, ಲೂಸು ಟೈಟು, ಮತ್ತು ಅವೆಲ್ಲ ನಾವು ಯಾವ ರೀತಿಯಾಗಿ ಅವ್ರಿಗೆ
ಅವ್ರು ಬಂದಾಗ ನಾವು ಫೇಸ್ ಮಾಡ್ತೀವಿ, ಅವ್ರಿಗೆ ಯಾವ ಥರ ಹೇಳಿ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಎಲ್ಲೂ ಕೂಡ ಒಂದು ಚೂರು ಕೂಡ ಹೇಳ್ತಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಮೆಜರ್ಮೆಂಟು ಬಂದಿದೆ ಸ್ಲೀವ್ಸ್ದು ಅನ್ನೋದು. ಬೇಕಾದರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಟ್ ಕ್ಲಾತ್ನಲ್ಲಿ ಪೇಪರ್ ಹಾಕ್ಕೊಂಡು ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಇಲ್ಲಿ ಫಿಟ್ಟಿಂಗು ಕೂಡ ನಾನು ಇಲ್ಲಿ ಸ್ಟಿಚ್ನ ಮಾಡ್ತಾಯಿದ್ದೀನಿ. ಸೇಮ್ ಇಲ್ಲಿ ಸ್ವಲ್ಪ ಫಾಸ್ಟ್ ಮೋಷನ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಿಮಗೆ ಇಲ್ಲ ಫಿಟ್ಟಿಂಗ್ ಅವ್ರದ್ದು ಎಷ್ಟಿತ್ತು ಮೆಜರ್ಮೆಂಟ್ ನಾನು ಇಷ್ಟು ತೊಗೊಂಡಿದ್ದೀನಿ, ಆ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಹಿಡಿದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಎಲ್ಲೂ ಕೂಡ ಸ್ವಲ್ಪ ಲೂಸಾಗಿ ಹಾಕೋಕ್ಕೆ ಹೋಗ್ಬೇಡಿ ನೆಟ್ ಕ್ಲಾತಲ್ಲಿ ಸ್ಲೀವ್ಸು, ಬಾಡಿ ಫಿಟ್ಟಿಂಗು ಎಲ್ಲ. ಯಾಕೆ ಅಂದರೆ ನೆಟ್ ಕ್ಲಾತ್ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ, ಹಾಗಾಗಿ ಆದಷ್ಟು ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಆದಷ್ಟು ಒಳಗಡೆ ನೀವು ಈಗ ಒಂದು ಸ್ಟಿಚ್ 2 ಸ್ಟಿಚ್ ಹಾಕ್ಕೊಟ್ರೆ ಅಯ್ಯೋ ಏನಪ್ಪ ಇದೆ ಇಷ್ಟೊಂದು ದುಡ್ಡು ಕೊಡ್ತೀವಿ 2 ಸ್ಟಿಚ್ 1 ಸ್ಟಿಚ್ ಹಾಕ್ಕೊಟ್ಟಿದ್ದಾರಲ್ಲ ಅಂತಾರೆ. ಆದಷ್ಟು ನೀವು ಇಲ್ಲಿ 4 ಸ್ಟಿಚ್ನ ಹಾಕಿದಷ್ಟು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಲಾಸ್ಟಿಗೆ ಎಡ್ಜಿಗೆ ನೀವು ಇದ್ದರೆ ನಿಮ್ಮ ಹತ್ರ ಓವರ್ಲಾಕ್ ಮಿಷನ್ನ ಓವರ್ಲಾಕ್ ಮಾಡಿ, ಇಲ್ಲಾಂದರೆ ನೀವು ಇದನ್ನ ಒಳಗಡೆ ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಬೋನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಡಿಸೈನ್ ಎಲ್ಲ ರೆಡಿ ಮಾಡಿದ್ದೀನಲ್ಲ, ವಿ ಶೇಪು, ರೌಂಡ್ ವಿ ಶೇಪು, ಹಾಗಾಗಿ ಬೋನ ಸ್ಯಾರಿ ಕ್ಲಾತಲ್ಲಿ ಫುಲ್ಲು ಲೆಂತ್ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಎಷ್ಟು ತೊಗೊಂಡಿರೋ ಅಂದರೆ ನಾ 5 ಇಂಚ್ ತೊಗೊಂಡಿದ್ದೀನಿ. 5 ಇಂಚಲ್ಲಿ ನಮಗೆ 2.5 ಇಂಚು, ಹಾಫ್ ಅನ್ ಇಂಚು ನಮಗೆ ಒಳಗಡೆ ಮಾರ್ಜಿನ್ ಹೋಗುತ್ತೆ. ಹಾಗಾಗಿ ನಮಗೆ 2 ಇಂಚು ಅಂದರೆ ಫುಲ್ ರೆಡಿ ನಮಗೆ 4 ಇಂಚು ಅಗಲ ಸಿಗುತ್ತೆ. ಇವಾಗ ನೀಟಾಗಿ ಐರನ್ ಮಾಡಿಕೊಂಡು ಮತ್ತು ನಾನು ಇಲ್ಲಿ ಒಂದು ಫ್ಲವರ್ ಕೂಡ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಹಿಂಗಾಗಿ ನೆಟ್ ಕ್ಲಾತ್ನ ತೊಗೊಂಡು ಇಲ್ಲಿ ಲೈನಿಂಗ್ ಕ್ಲಾತು ಕೂಡ ತೊಗೊಂಡಿದ್ದೀನಿ. ಇದನ್ನು ಕರೆಕ್ಟಾಗಿ ನಾನು ಈ ಥರ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸ್ ಶೇಪ್ನಲ್ಲಿ. ಬೇಕಾದರೆ ರೌಂಡ್ ಶೇಪು ಕೂಡ ಮಾಡ್ಬೋದು. ಅದನ್ನು ನಾನು ಮಾಡಿದಾಗ ನಾನು ನಿಮ್ಮ ಹತ್ರ ಖಂಡಿತ ಶೇರ್ನ ಮಾಡ್ಕೋತೀನಿ. ನಾನು ಇದು ಯಾವ ಥರ ಹಾಕ್ತಾಯಿದ್ದೀನಿ ಅಂದರೆ 4 ಕಡೆ ಸ್ಟಿಚ್ ಹಾಕ್ಕೊಂಡು 4ನೇ ಸ್ಟಿಚ್ ಹಾಕುವಾಗ ಒಂದು 1/4 ಭಾಗ ಬಿಟ್ಕೊಂಡು ಅದರಿಂದ ಟರ್ನ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋಂಥ ಮಿಸ್ಟೇಕು ಎಡವಟ್ಟು ಇದೆ ಫ್ರೆಂಡ್ಸ್. ನಾನು ಏನು ಎಡವಟ್ಟು ಮಾಡಿದ್ದೀನಿ ಅಂತ ಗೊತ್ತಾಗ್ತಾಯಿತ್ತಾ? ನಾನು ಯಾವ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಯಾವ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಥರ ಬ್ಲೌಸ್ ಅಂದರೆ ವಿ ಶೇಪ್ ಬೋ ಇಟ್ಬಿಟ್ಟು ವಿ ಶೇಪ್ನ ಇಟ್ಟು ನಾನು ನೆಟ್ ಕ್ಲಾತಲ್ಲಿ ಸ್ಟಿಚ್ ಮಾಡಿದ್ದೀನಿ. ಬಟ್ ಫೋಟೋ ತೊಗೊಳ್ಳೋದು ಮರ್ತಿದ್ದೀನಿ, ವೀಡಿಯೋ ಮಾಡೋದು ಮರ್ತಿದ್ದೀನಿ. ಅದು ಅವ್ರು ಬಂದುಬಿಟ್ರು ಅಂದ್ಬಿಟ್ಟು ಬ್ಲೌಸ್ನ ಕೊಟ್ಬಿಟ್ಟಿದ್ದೀನಿ. ಹಂಗಾಗಿ ಈ ಥರ ಆಯಿತು. ಈ ಎಡವಟ್ಟು ನಾನು ಮಾಡಿದ್ದೀನಿ. ನೀವು ಮಾಡಬೇಡಿ, ಮುಂಚೆನೇ ಫೋಟೋನ ತೆಗೆದು ಇಟ್ಕೊಳ್ಳಿ. ನೋಡಿ, ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾ? ನಾನು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ನ ಲಾಸ್ಟಿಗೆ ಪಿಕ್ಚರ್ ತೋರಿಸೋದು ಮರ್ತಿದ್ದೀನಿ. ಮತ್ತು ಒಂದು ಇದನ್ನು ಕೂಡ ನಾನು ತಮ್ನೇಲಿಗೆ ಅಂತಲೂ ಒಂದು ಫೋಟೋನು ಕೂಡ ನಾನು ಇಲ್ಲಿ ತೆಕ್ಕೊಂಡಿಲ್ಲ. ಹಂಗಾಗಿ ಕ್ಷಮೆ ಇರಲಿ. ಇದು ನೋಡಿ, ಬೋ ಅಂದರೆ ಇದೇ ಥರ ಡಿಸೈನ್ ನೀವು ಯಾವ ಥರ ಬೇಕಾದ್ರೂ ನೆಕ್ಕನ್ನ ಇಟ್ಕೊಳ್ಳಿ. ಅಂದರೆ ಶೇಪ್ಗಳನ್ನ ನೀವು ಯಾವ ರೌಂಡ್ ಶೇಪಿಗೂ ಬೋ ಇಡ್ಬೋದು, ಸ್ಕ್ವಯರ್ ಶೇಪಿಗೂ ಬೋ ಇಡ್ಬೋದು, ವಿ ಶೇಪಿಗೂ ಬೋ ಇಡ್ಬೋದು. ನೀವು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿಗೂ ಕೂಡ ಒಂದು ಸ್ಮಾಲ್ ಬೋನ ಇಟ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಬೋ ಡಿಸೈನ್ ಅಂತ ಹೇಳ್ತಾರೆ. ಬೇಕಾದರೆ ನಿಮಗೆ ಸಪ್ರೇಟಾಗಿ ಬೋ ಯಾವ ಥರ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೊಳ್ತೀನಿ. ನಾನು ನಿಮಗೋಸ್ಕರನೇ ಶೇರ್ನ ಮಾಡ್ಕೊಳ್ತೀನಿ. ಆದಷ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ನಾನು ಅಷ್ಟೇ ಹೇಳ್ತೀನಿ. ನಾನು ಲಾಸ್ಟಲ್ಲಿ ಸ್ವಲ್ಪ ಸಾರಿ ಫ್ರೆಂಡ್ಸ್, ಅದನ್ನು ಮರ್ತುಬಿಟ್ಟಿದ್ದೀನಿ. ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.